ನಮಸ್ತೆ ಸ್ನೇಹಿತರೆ, ನಾಲೆಜ್ ಜಾಮ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಜೀವನ ಅಂದ ಮೇಲೆ ಸೋಲು ಮತ್ತು ಗೆಲುವು ಎರಡೂ ಇದ್ದೇ ಇರುತ್ತವೆ. ನಾವು ಸೋಲು ಅನುಭವಿಸಿದಾಗ ಆ ಸೋಲಿನ ಹತಾಶೆಯಿಂದ ಹೊರಬರದೆ ಅಲ್ಲಿಯೇ ನಾವು ಉಳಿದುಕೊಂಡರೆ ನಮಗೆ ಬಹಳಷ್ಟು ತೊಂದರೆಗಳೇ ಆಗುತ್ತವೆ ವಿನಃ ಯಾವುದೇ ರೀತಿಯ ಲಾಭವಾಗುವುದಿಲ್ಲ. ಹಾಗೆ ಲಾಭವಾಗಬೇಕಾಗಿದ್ದರೆ ಸತತವಾದ ಪ್ರಯತ್ನವನ್ನು ಮಾಡಬೇಕು. ಹಿಂಜರಿಕೆ ಎಂಬುದನ್ನು ಮನಸ್ಸಿನಿಂದ ಕಿತ್ತೊಗೆಯಬೇಕು. ಹಿಂಜರಿಕೆ ಮತ್ತು ಆಲಸ್ಯತನ ಇವೆರಡೂ ಜೀವನವನ್ನು ಮುಗಿಸಿಬಿಡುತ್ತವೆ. ಸೋಲು ಆಗಲಿ, ಎಷ್ಟೇ ಸೋಲುಗಳಾಗಲಿ, ಸೋಲಿನ ಕಡೆಗೆ ಗಮನವನ್ನು ಕೊಡಬಾರದು. ನಾವು ಮಾಡುತ್ತಿರುವ ಕೆಲಸವನ್ನು ಅಥವಾ ಕಾರ್ಯವನ್ನು ನಾವು ಹೀಗೆ ಯೋಚಿಸಬೇಕು. ಹೇಗೆ ಎಂದರೆ, ಆ ಕೆಲಸದ ರೀತಿ ನೀತಿಗಳನ್ನು ನಾವು ತಿಳಿದುಕೊಂಡಿಲ್ಲ, ಆದ್ದರಿಂದಲೇ ಸೋಲು ನಮಗೆ ಉಂಟಾಗಿದೆ. ಆದ ಕಾರಣಕ್ಕಾಗಿ ನಾವು ಆ ಸೋಲನ್ನು ಅನುಭವಿಸಿರುವ ಕಾರಣವನ್ನು ತಿಳಿದುಕೊಂಡು ನಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಇಂಪಾಸಿಬಲ್ದಿಂದ ಪಾಸಿಬಲ್ಗೆ ಹೋದಾಗ ಮಾತ್ರ ನಮ್ಮ ಜೀವನವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಗುರಿಯ ಕಡೆಗೆ, ಗಮ್ಯತೆಯ ಕಡೆಗೆ ಯಾವತ್ತಿಯೂ ಮನಸ್ಸು ಇರಬೇಕು. ಮನಸ್ಸನ್ನು ಚಂಚಲ ಮಾಡಿಕೊಂಡು ಈಗೊಂದು ಮುಂದೆ ಮತ್ತೊಂದು ಎಂಬ ಗುರಿಗಳನ್ನು ಇಟ್ಟುಕೊಂಡು ಹೋದರೆ ನಾವು ಜಯಶಾಲಿಯಾಗಲಿಕ್ಕೆ ಸಾಧ್ಯವಿಲ್ಲ. ಬಿದ್ದದರಲ್ಲಿಯೇ ಎದ್ದು ನಿಲ್ಲಲು ಕಲಿತುಕೊಳ್ಳಬೇಕು. ಆಗ ನಮ್ಮ ಕೆಲಸಕ್ಕೆ, ನಮ್ಮ ಕಾರ್ಯಗಳಿಗೆ ನಾವು ಗೌರವವನ್ನು ಕೊಟ್ಟಂತಾಗುತ್ತದೆ. ಟೈಮ್ ಎನ್ನುವುದು ಯಾವತ್ತಿಗೂ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಅದು ಸದಾಕಾಲ ಬದಲಾವಣೆಯನ್ನು ಹೊಂದುತ್ತಿರುತ್ತದೆ ಹಾಗೂ ಮುಂದೆ ಮುಂದೆ ಸಾಗುತ್ತಿರುತ್ತದೆ. ಆದ ಕಾರಣ ನಾವು ನಮ್ಮ ಕೆಲಸದಲ್ಲಿ, ನಮ್ಮ ಕಾರ್ಯಗಳಲ್ಲಿ ಚೇಂಜ್ಗಳನ್ನು ಮಾಡಿಕೊಂಡು ನಮ್ಮದೇ ಆದ ಗುರಿಯ ಕಡೆಗೆ ಸಾಗಿದಾಗ ನಾವು ಒಂದು ಇಂಪಾಸಿಬಲ್ದಿಂದ ಪಾಸಿಬಲ್ಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.